ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಸ್ಟೇಪ್ಲರ್ ಸ್ಪೆಷಲಿಸ್ಟ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ KPHB ಕಾಲೋನಿ, ಕೂಕಟ್ಪಲ್ಲಿ, ಹೈದರಾಬಾದ್. ಇವತ್ತು ಮುಖ್ಯವಾಗಿ ಈ ಸ್ಟೇಪ್ಲರ್ ಸರ್ಕಮ್ಸಿಷನ್ ಅನ್ನೋದನ್ನು ಹೇಗೆ ಮಾಡ್ತಾರೆ, ಇದರಲ್ಲಿ ಬರೋ ಕಾಂಪ್ಲಿಕೇಶನ್ಸ್ ಏನು, ಇದರಲ್ಲಿ ಅಡ್ವಾಂಟೇಜಸ್ ಏನು, KSRನಲ್ಲಿರೋ ವಿಶೇಷತೆಗಳೇನು, KSRನ ಬೇರೆ ಸ್ಟೇಪ್ಲರ್ಸ್ಗೆ ಹೋಲಿಸಿದ್ರೆ ಯಾವ ರೀತಿಯಾದ ಅಡ್ವಾಂಟೇಜಸ್ ಕೊಡುತ್ತೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಇದನ್ನ ನೋಡೋದಾದ್ರೆ ಇದು ನಾರ್ಮಲ್ ಸ್ಟೇಪ್ಲರ್. ಇದನ್ನ ವೈಟ್ ಕಲರ್ ಸ್ಟೇಪ್ಲರ್ ಅಂತಾರೆ. ಯೂಶಲ್ ಆಗಿ ಮ್ಯಾಕ್ಸಿಮಮ್ ಪೇಷಂಟ್ಸ್ಗೆ ನಾವು ಇದನ್ನೇ ಬಳಸ್ತೀವಿ. ಇದರಲ್ಲಿ ನೋಡೋದಾದ್ರೆ ಇಲ್ಲಿ ಬ್ರ್ಯಾಂಡ್ ಹೆಸರು ಇರುತ್ತೆ, KSR ಅನ್ನೋ ಲೋಗೋ ಕೂಡ ಇರುತ್ತೆ. ಇದು ನಮ್ಮ ಹೆಸರಲ್ಲಿ ಪೇಟೆಂಟ್ ರೈಟ್ಸ್ ಕೂಡ ಇದೆ. ಸೊ ಇದರಲ್ಲಿ ಮೇಯ್ನ್ ಏನಂದರೆ ಇನ್ನೊಂದು ರೀತಿಯ ಇನ್ಸ್ಟ್ರೂಮೆಂಟ್ ಇದರಲ್ಲಿ ಒಂದು ಪೇಷಂಟ್ಗೆ ಮಾತ್ರನೇ ಮಾಡಬೇಕಾಗುತ್ತೆ. ಆ್ಯಂಡ್ ಒಂದು ಪೇಷಂಟ್ಗೆ ಮಾಡಿದ ನಂತರ ಇದನ್ನು ಡಿಸ್ಪೋಸಲ್ ಮಾಡಿಬಿಡ್ತೀವಿ, ಅಂದರೆ ಬಿಸಾಕ್ತೀವಿ. ಇದು ಮತ್ತೆ ಇನ್ನೊಂದು ಪೇಷಂಟ್ಗೆ ಬಳಸಲ್ಲ. ಯಾಕಂದರೆ ಒಂದು ಪೇಷಂಟ್ಗೆ ಬಳಸಿದ ನಂತರ ಇದರಲ್ಲಿರೋ ಪಿನ್ಸ್ ಅನ್ನೋದು ಫೈರ್ ಆಗುತ್ತೆ ಆ್ಯಂಡ್ ಬ್ಲೇಡ್ ಏನಿರುತ್ತೆ ಅದು ಶಾರ್ಪ್ ಇರುತ್ತೆ. ಹಾಗಾಗಿ ಒಂದ್ಸಲ ಕಟ್ ಆದಮೇಲೆ ಇದು ಮಂಡಾಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಬದಲಾಯಿಸೋಕ್ಕಾಗಲ್ಲ. ಇದು ಬ್ಲೇಡ್. ಈ ಬ್ಲೇಡ್ನಿಂದನೇ ಕಟ್ ಆಗುತ್ತೆ. ಕಟ್ಟಾಗಿ ಇದರಲ್ಲಿರೋ ವೈಟ್ ಕಲರ್ ಏನು ಕಾಣಿಸ್ತಿದೆ, ಇದರಲ್ಲಿರೋ ಸಿಲಿಕಾನ್ ರಿಂಗ್ಸ್ಗೂ ಪಿನ್ಗೂ ಜೊತೆ ಫೈರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಬೆಲ್ ಅಂತೀವಿ, ಇಂಟ್ರೊಡ್ಯೂಸರ್ ಅಂತೀವಿ. ಇದನ್ನು ನಾವು ಇದರಲ್ಲಿರೋ ಅಡ್ವಾಂಟೇಜಸ್ ಏನು ಅಂದರೆ ಗ್ಲ್ಯಾನ್ಸ್ ಮೇಲೆ ಪ್ರೊಟೆಕ್ಷನ್ ಕೊಡುತ್ತೆ. ನಮಗೆ ಯೂಶಲ್ ಆಗಿ ಅಂಗದ ಮೇಲೆ ಗ್ಲ್ಯಾನ್ಸ್ ಇರುತ್ತೆ. ಈ ಮುಂದೆ ಇರೋ ಹೆಡ್ ಭಾಗ ಏನಿರುತ್ತೆ ಅದನ್ನು ನಾವು ಗ್ಲ್ಯಾನ್ಸ್ ಅಂತೀವಿ. ಆ ಗ್ಲ್ಯಾನ್ಸ್ನ ಇದು ಕವರ್ ಮಾಡುತ್ತೆ. ಹಾಗಾಗಿ ಗ್ಲ್ಯಾನ್ಸ್ಗೆ 1% ಕೂಡ ಡ್ಯಾಮೇಜ್ ಆಗೋ ಅವಕಾಶನ ಇದರಿಂದ ನಾವು ತಡೆಗಟ್ಟಬಹುದು. ಸೊ ಇದನ್ನು ನಾವು ಯಾವಾಗ ಒಳಗೆ ಇಟ್ಟ ನಂತರ ಟೈಟ್ ಮಾಡೋದ್ರಿಂದ ಇದನ್ನು ಟೈಟ್ ಮಾಡಿದ ನಂತರ ಫೈರ್ ಮಾಡಬೇಕಾಗುತ್ತೆ. ಫೈರ್ ಮಾಡಿದ ನಂತರ 30 ಸೆಕೆಂಡ್ಸ್ ನಾವು ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡಿದ ನಂತರ ಅದನ್ನು ರಿಲೀಸ್ ಮಾಡಿಬಿಡ್ತೀವಿ. ಆ ಚರ್ಮ ಪೂರ್ತಿ ತೆಗೆದು ಹಾಕ್ತೀವಿ ಅಂತ. ಇದು ನಾರ್ಮಲ್ ಸ್ಟೇಪ್ಲರ್. ಇದು ಯೂಶಲ್ ಆಗಿ ಎಲ್ಲ ಪೇಷಂಟ್ಗೆ ಮ್ಯಾಕ್ಸಿಮಮ್ ಇದನ್ನೇ ಬಳಸ್ತೀವಿ. ಇದರಲ್ಲಿ ಇರೋ ಮೇನ್ ವಿಶೇಷತೆಗಳೇನೆಂದರೆ ಇದರಲ್ಲಿ ಬಳಸೋ ಪಿನ್ಸ್ ಏನಿದೆ 0.3 mm ಥಿಕ್ನೆಸ್ ಪಿನ್ಸ್ ಇರುತ್ತೆ. ಇವು ಸ್ಟೇನ್ಲೆಸ್ ಸ್ಟೀಲ್ ಪಿನ್ಸ್ ಆಗಿರುತ್ತೆ. ಇದರಲ್ಲಿ ಕೂಡ ಬೇರೆ ಬೇರೆ ಸೈಜಸ್ ಇರುತ್ತೆ. ಇದು ಮಾಮೂಲಿಯಾಗಿ ಇದರ ಸೈಜಸ್ ನೋಡೋದಾದರೆ 30 ಸೈಜಸ್, ಅಂದರೆ ಅಡಲ್ಟ್ಸ್ಗೆ ಬಳಸ್ತೀವಿ. ಚಿಕ್ಕ ಮಕ್ಕಳಿಗೆ ಬೇರೆ ರೀತಿಯಾದ ಬಳಸ್ತೀವಿ. ಸ್ವಲ್ಪ ಏಜ್ಡ್ ಆಗಿರೋರಿಗೆ ಬೇರೆ ಬಳಸ್ತೀವಿ. ಟೀನೇಜರ್ಸ್ ಆದರೂ ಬೇರೆ ಬಳಸ್ತೀವಿ. ಹಾಗೆ ಡಿಫ್ರೆಂಟ್ ಸೈಜ್ ಆಫ್ ದಿ ಪೆನಿಸ್ಗೆ ತಕ್ಕಂತೆ, ಅಂದರೆ ಪೆನಿಸ್ ಇರೋ ಸೈಜ್ಗೆ ತಕ್ಕಂತೆ ನಾವು ಇದರ ಅಳತೆ ನೋಡ್ಕೊಳ್ತೀವಿ. ಅಂದರೆ ಇದಕ್ಕೊಂದು ಮೆಷರಿಂಗ್ ಸ್ಕೇಲ್ ಇರುತ್ತೆ. ಆ ಸ್ಕೇಲ್ನಲ್ಲಿ ನಾವು ಅಳತೆ ನೋಡಿಕೊಂಡು ಯಾವ ಸ್ಟೇಪ್ಲರ್ ಬಳಸಬೇಕು ಅಂತ ನಾವು ಮೊದಲೇ ನೋಡಿಕೊಂಡು ನಂತರ ಸ್ಟೇಪ್ಲರ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಯೂಶಲ್ ಆಗಿ ಸರ್ಜರಿ ನೋಡಿದ್ರೆ ನಮ್ಮ ಹತ್ರ, ಅಂದರೆ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ 12 ಸೈಜ್ನಿಂದ ಅವೈಲೇಬಲ್ ಇರುತ್ತೆ. 12 ಸೈಜಸ್ ಅನ್ನೋದು ಅಂದರೆ 12, 15, 18, 22 ಅನ್ನೋದು ಇರುತ್ತೆ. ಅಪ್ ಟು 10 ಇಯರ್ಸ್ ಏಜ್ ಗ್ರೂಪ್ವರೆಗೂ ಬಳಸ್ತೀವಿ. 26, 30, 32, 34 ಅನ್ನೋದು ಅಡಲ್ಟ್ ಸೈಜ್ವರೆಗೂ ಬಳಕೆ ಮಾಡ್ತೀವಿ. ಸೊ ಇದನ್ನು ನಾರ್ಮಲ್ ವೈಟ್ ಕಲರ್ ಸ್ಟೇಪ್ಲರ್ ಅಂತೀವಿ. ನಮ್ಮ ಹತ್ರ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರವೇ, ಅಂದರೆ ಥ್ರೂಔಟ್ ಇಂಡಿಯಾನಲ್ಲಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರನೇ ಅವೈಲೇಬಲ್ ಇರೋ ಸ್ಟೇಪ್ಲರ್ ಹೆಸರು ಇದು. ಇನ್ನೊಂದು ಸ್ಟೇಪ್ಲರ್ ಅಂದರೆ ಗೋಲ್ಡ್ ಸ್ಟೇಪ್ಲರ್ ಅಂತೀವಿ, KSR ಗೋಲ್ಡ್ ಸ್ಟೇಪ್ಲರ್ ಅಂತೀವಿ. ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಬ್ರ್ಯಾಂಡ್ ಇರುತ್ತೆ KSR ಅನ್ನೋದು. ಇದು ನೋಡೋದಕ್ಕೂ ಕೂಡ ಗೋಲ್ಡ್ ಕಲರ್ನಲ್ಲಿರುತ್ತೆ. ಇದನ್ನು ಗಮನಿಸಿದ್ರೆ ಇದು ಯಾವುದೇ ಗ್ಯಾಪ್ ಇರಲ್ಲ, ಪೂರ್ತಿ ಕಂಪ್ಲೀಟಾಗಿ ಕವರ್ ಆಗಿರುತ್ತೆ. ಇದರಲ್ಲಿ ನೋಡಿದ್ರೆ ಒಂದು ವಿಂಡೋ ಇರುತ್ತೆ, ಒಂದು ಚಿಕ್ಕ ವಿಂಡೋ ಇರುತ್ತೆ. ಇದರಲ್ಲಿ ನಮಗೆ ಸ್ಕಿನ್ ಕಾಣಿಸ್ತಿರುತ್ತೆ, ಎಲ್ಲಿವರೆಗೂ ಕಟ್ ಮಾಡ್ತಿರ್ತೀವಿ ಅನ್ನೋದು, ಎಷ್ಟು ಕಟ್ ಮಾಡಬೇಕು ಅನ್ನೋದು. ಅಷ್ಟೇ ಅಲ್ಲದೆ ಕೆಲವರಿಗೆ ಸ್ಕಿನ್ ಪಾರ್ಟ್ ಹೆಚ್ಚಾಗಿರುತ್ತೆ. ಸ್ಕಿನ್ ಪಾರ್ಟ್ ಹೆಚ್ಚಾಗಿದ್ದು ಬೆಲೆಂಟಿಸ್, ಅಂದರೆ ಡಯಾಬಿಟಿಸ್ ಬಂದಿರೋರಿಗೆ ಸ್ಕಿನ್ ಮಂದ ಆಗೋಗಿದ್ರೆ ಒಂದೊಂದ್ಸಲ ಇದನ್ನು ಬಳಸೋಕ್ಕಾಗಲ್ಲ. ಇದರಲ್ಲಿ ಕವರ್ ಆಗೋಗುತ್ತೆ, ಹಾಗಾಗಿ ಉಪಯೋಗಕ್ಕೆ ಬರಲ್ಲ. ಅಂಥ ಪೇಷಂಟ್ಗೆ ಇದು ಉಪಯೋಗಕ್ಕೆ ಬರುತ್ತೆ. ಅಷ್ಟೇ ಅಲ್ಲದೆ ಇದರ ಜೊತೆ ಈ ವೈಟ್ ಕಲರ್ ಸ್ಟೇಪ್ಲರ್ಗೆ ಹೋಲಿಸಿದ್ರೆ ಇದನ್ನು ಪ್ರೀಮಿಯಂ ಸ್ಟೇಪ್ಲರ್ ಅಂತೀವಿ. ಇದನ್ನು ಪ್ರೀಮಿಯಂ ಸ್ಟೇಪ್ಲರ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದರಲ್ಲಿ ಬಳಸೋ ಸಿಲಿಕಾನ್ ರಿಂಗ್ ಏನಿದೆ, ಈ ವೈಟ್ ಬಳಸಿರೋ ಸಿಲಿಕಾನ್ ರಿಂಗ್ ಸ್ವಲ್ಪ ಹಾರ್ಡ್ ಇರುತ್ತೆ. ಬಟ್ ಇದರಲ್ಲಿ ಬಳಸಿರೋ ಸಿಲಿಕಾನ್ ರಿಂಗ್ ತುಂಬ ಮೆತ್ತಗಿರುತ್ತೆ. ಎಷ್ಟು ಮೆತ್ತಗಂದರೆ ಸೇಮ್ ಸ್ಕಿನ್ ರೀತಿಯಾಗಿ ರಬ್ಬರಿ ಆಗಿರುತ್ತೆ. ಸೊ ಅದರಿಂದ ವೈಟ್ ಕಲರ್ಗೆ ಕಂಪ್ಯಾರಿಸನ್ ಮಾಡೋದಾದರೆ ಗೋಲ್ಡ್ ಸ್ಟೇಪ್ಲರ್ನಲ್ಲಿ ಪೇಯ್ನ್ 90% ಕಡಿಮೆ ಇರುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಈವನ್ ಎಡಿಮಾ, ಊತ ಕೂಡ ಬರಲ್ಲ. ಮಾಮೂಲಿಯಾಗಿ ಪೋಸ್ಟ್ ಸರ್ಜರಿ ನಂತರ ಕೂಡ ಸ್ವಲ್ಪ ಊತ ಬರೋ ಚಾನ್ಸಸ್ ಇರುತ್ತೆ. ಬಟ್ ಗೋಲ್ಡ್ ಸ್ಟೇಪ್ಲರ್ನಲ್ಲಿ ಈ ಊತ ಕೂಡ ಬರಲ್ಲ. ಅದು ಮೇನ್ ಅಡ್ವಾಂಟೇಜ್. ಇದರಲ್ಲಿ ಬಳಸಿರೋ ಪಿನ್ಸ್ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಪಿನ್ಸ್ ಆಗಿರುತ್ತೆ. ಅಂದಾಜಲ್ಲಿ ಹೇಳೋದಾದರೆ 15 to 20 ಪಿನ್ಸ್ ಇರುತ್ತೆ ಒಂದೊಂದು ಸ್ಟೇಪ್ಲರ್ನಲ್ಲಿ. ಇದು ಕೂಡ ಸೇಮ್, ಇದು ಕೂಡ 30 ಸೈಜಸ್. ಇದು ಕೂಡ ಅಡಲ್ಟ್ಗೆ ಬಳಸ್ತೀವಿ. ಇದರಲ್ಲಿ ಮಾತ್ರ 3 ಸೈಜಸ್ ಮಾತ್ರ ಅವೈಲೇಬಲ್ ಇರುತ್ತೆ. 22, 30, 34 ಇಷ್ಟು ಮಾತ್ರ ಅವೈಲೇಬಲ್ ಇರುತ್ತೆ ಇದರಲ್ಲಿ. ಮತ್ತೆ ಚಿಕ್ಕ ಮಕ್ಕಳಿಗೆ ಮಾಡೋದಕ್ಕೆ ಕೂಡ ಸೈಜಸ್ ಅವೈಲೇಬಲ್ ಇರುತ್ತೆ. ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಇರುತ್ತೆ. ಇದರಲ್ಲಿ ಹೇಗೆ 12, 15 ಇರುತ್ತೋ ಹಾಗೆ ಇದರಲ್ಲಿ 15 ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ವಿಂಡೋ ಇರೋದ್ರಿಂದ ಏನಂದರೆ ಎಷ್ಟು ಸ್ಕಿನ್ ಕಟ್ ಮಾಡ್ತಿದ್ದೀವಿ, ಎಷ್ಟು ದೊಡ್ಡ ಸ್ಕಿನ್ ಆಗಿದ್ರು ಸಹ, ಎಷ್ಟು ದೊಡ್ಡ ಪೆನಿಸ್ ಮೇಲಿರೋ ಸ್ಕಿನ್ ಆಗಿದ್ರು ಸಹ ಇದರಲ್ಲಿ ಕಟ್ ಮಾಡಬಹುದು. ಇದೇ ಮೇನ್ ಅಡ್ವಾಂಟೇಜ್. ಇದನ್ನು ಪ್ರೀಮಿಯಂ ಸ್ಟೇಪ್ಲರ್ ಅಂತ ಯಾಕೆ ಕರಿತೀವಿ ಅನ್ನೋದಾದರೆ ಇದರಲ್ಲಿ ಮೇನ್ ಇರೋ ಸಿಲಿಕಾನ್ ರಿಂಗ್ ಏನಿದೆ ಇದಕ್ಕೆ ನಮ್ಮ ಪೇಟೆಂಟ್ ರೈಟ್ಸ್ ಇದೆ. ಈ ಸಿಲಿಕಾನ್ ರಿಂಗ್ ಬೇರೆ ಯಾರು ಬಳಸೋದಕ್ಕಾಗಲ್ಲ, ಯಾವುದೇ ಸ್ಟೇಪ್ಲರ್ನಲ್ಲೂ ಹಾಕೋದಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ಬಳಸೋ ಸಿಲಿಕಾನ್ ರಿಂಗ್ನಿಂದ ನಮಗೆ ಆ್ಯಕ್ಚುಲ್ 0 ಪೇಯ್ನ್ ಇರುತ್ತೆ. ಆ್ಯಕ್ಚುಲಿ ಪೇಯ್ನ್ ಅನ್ನೋದೇ ಇರಲ್ಲ. ಆ್ಯಕ್ಚುಲಿ ಸರ್ಜರಿ ಮಾಡಿದ ಫೀಲಿಂಗ್ ಕೂಡ ಇರೋದಿಲ್ಲ, ಅಷ್ಟು ಸಾಫ್ಟ್ ಇರುತ್ತೆ. ಸೊ
ಇದು ಪ್ರೀಮಿಯಂ ಸ್ಟೇಪ್ಲರ್. ಇದರ ನಂತರ ಇನ್ನೊಂದು ಸ್ಟೇಪ್ಲರ್ ಕೂಡ ಇದೆ, ಬ್ಲ್ಯಾಕ್ ಸ್ಟೇಪ್ಲರ್ ಅಂತ ಹೇಳಿ. ಈ ಗೋಲ್ಡ್ ಸ್ಟೇಪ್ಲರ್ಗಿಂತ ಬ್ಲ್ಯಾಕ್ ಸ್ಟೇಪ್ಲರ್ ಇನ್ನೂ ಪ್ರೀಮಿಯಂ ಇರುತ್ತೆ. ಅದರಲ್ಲಿ ಬಳಸೋ ಸಿಲಿಕಾನ್ ರಿಂಗ್ ಇನ್ನೂ ತೆಳುವಾಗಿರುತ್ತೆ. ಅದರಲ್ಲಿ ಬಳಸೋ ಪಿನ್ಸ್ ಸೈಜ್ ಕೂಡ ಕಡಿಮೆ ಇರುತ್ತೆ ಆ್ಯಂಡ್ ಲೆಂತ್ ಕೂಡ ಕಡಿಮೆ ಇರುತ್ತೆ. ಸೊ ಈ ರೀತಿಯಾಗಿ ಈ ಪೇಟೆಂಟ್ ರೈಟ್ಸ್ ಇರೋ ಸ್ಟೇಪ್ಲರ್ಸ್ ಏನಿದೆ, KSR ಸರ್ಕಮ್ಸಿಷನ್ ಸ್ಟೇಪ್ಲರ್ಸ್ ಆ್ಯಂಡ್ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರವೇ ಅವೈಲಬಲ್ ಆಗಿರುತ್ತೆ. ಯಾರಿಗಾದರೂ ಫೈಮೋಸಿಸ್ ಆಗಲಿ, ಬೆಲನೈಟಿಸ್ ಆಗಲಿ, ಬೆಲನೋಪಾಸಿಟಿಸ್ ಆಗಲಿ, ಇಲ್ಲಾಂದರೆ ಮೂತ್ರ ಮಾಡುವಾಗ ಉಬ್ಬೋಗೋದು ಆಗಿರ್ಬೋದು, ಇಲ್ಲಾಂದರೆ ರಿಕರೆಂಟ್ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರ್ತಿದೆ, ಇಂಥ ಅಂಗದ ಮುಂದೆ ಇರುವ ಆ ಚರ್ಮದ ಇಶ್ಯೂಸ್ ಏನಾದರೂ ಇದ್ದರೆ ಆ ಚರ್ಮನ ತೆಗೆಯೋದನ್ನು ನಾವು ಸರ್ಕಮ್ಸಿಷನ್ ಅಂತೀವಿ, ಸುಂತಿ ಆರ್ ಕತ್ನ ಅಂತ ಕೂಡ ಹೇಳ್ತೀವಿ. ಇಂಥ ಸುಂತಿ ಆಗಲಿ, ಕತ್ನ ಆಗಲಿ, ಸರ್ಕಮ್ಸಿಷನ್ ಆಗಲಿ ಮಾಡಬೇಕಾದ್ರೆ ಈ KSRನಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. 0 ಸೈಡ್ ಎಫೆಕ್ಟ್ಸ್ನಲ್ಲಿ ನಾವು ಇದನ್ನು ಮಾಡ್ಬೋದು. ಸೊ ಯಾರಿಗಾದರೂ ಸರ್ಕಮ್ಸಿಷನ್ ಸರ್ಜರಿ ಮಾಡಿಸ್ಕೋಬೇಕು ಅನ್ನೋದಾದರೆ ತಪ್ಪದೆ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲಬಲ್ ಇರ್ತೀನಿ. ಸೊ ನನ್ನ ಮೀಟ್ ಆಗಿ ನಮ್ಮ ಸ್ಟೇಪ್ಲರ್ ಬಳಸಿ ಸರ್ಕಮ್ಸಿಷನ್ ಮಾಡಿಸ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.